ನಾಗರಿಕರ ಹಿತ ಇಂಪಾರ್ಟೆಂಟ್. ಕೇಂದ್ರ ಸರ್ಕಾರದ ಪಾಲನೆ ಕೂಡ ರಾಜ್ಯ ಸರ್ಕಾರ ಜವಾಬ್ದಾರಿ ಕೂಡ ಇದೆ. ಮೆಟ್ರೋಲ್ಲಿ ಸಹಭಾಗಿತ್ವ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ. ಈಗ ಮೆಟ್ರೋ ಮಾಡಿರೋ ಉದ್ದೇಶ ಈ ಅರ್ಬನ್ ಬ್ಯಾಂಗ್ಳೂರ್ ಏನಿದೆ ಅದನ್ನು ನಾವು ಡಿಕಂಜೆಸ್ಟ್ ಮಾಡಬೇಕು. ಹೀಗಾಗಿ ಮೆಟ್ರೋ ಇರುವಂಥದ್ದು. ಈ ಮತ್ತು ಮೆಟ್ರೋದಲ್ಲಿನೂ ಕೂಡ ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇದು ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಕೂಡ ನಾವು ದರ ಏರಿಕೆ ಮಾಡಿದರೆ ಮತ್ತು ವಾಹನ ಹೊಂದೋದು ಮತ್ತು ಮೆಟ್ರೋ ಇದು ಮಾಡೋದು ಎರಡು ಒಂದೇ ಆಗುತ್ತೆ. ಹೀಗಾಗಿ ಮುಖ್ಯಮಂತ್ರಿಗಳು ಸರಿಯಾದಂಥ ನಿರ್ಣಯ ತೆಗೆದುಕೊಂಡಿದ್ದಾರೆ. ಮುಖ್ಯಮಂತ್ರಿಗಳು ಪರಿಶ್ರಮ ಮಾಡ್ತಾರೆ, ಮಾಡಲೇಬೇಕಾದನ್ನು ಮಾಡಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಹಿಡ್ಕೊಂಡು ಇವತ್ತು ಮೆಟ್ರೋದರವನ್ನು ಇಷ್ಟಿದ್ರೆ ಅದು ಜನಸಾಮಾನ್ಯರಿಗೆ ವಿಶೇಷವಾಗಿ ಕೆಲಸ ಮಾಡುವಂಥ ಜನರಿಗೆ ಸಹಜವಾಗಿ ಎಲ್ಲರೂ ಕೂಡ ಮತ್ತೆ ಬೆಂಗಳೂರನ್ನೇ ಈ ಒತ್ತಡ ಬೆಂಗಳೂರು ಮೇಲೆ ಒತ್ತಡ ಆಗಲಿ. ಬೆಂಗಳೂರಲ್ಲಿ ಒತ್ತಡ ಕಡಿಮೆ ಆಗಬೇಕಂದ್ರೆ ಮೆಟ್ರೋ, ಸಬರ್ಬನ್ ರೈಲ್ವೆ, ಪೆರಿಫೆರಲ್ ರಿಂಗ್ ರೋಡು ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಕೂಡ ಆಗಬೇಕಾಗ್ತದೆ. ಹೀಗಾಗಿ ಮುಖ್ಯಮಂತ್ರಿಗಳು ಸರಿಯಾದ ಪ್ರಯತ್ನ ಮಾಡಿದ್ದಾರೆ. ನಾವು ಅದು ಒಳ್ಳೆಯ ನಿರ್ಧಾರ ಮಾಡ್ತೀವಿ. ಸರ್, ತೇಜಸ್ವಿ ಸೂರ್ಯ ಅವರು ರಾಜ್ಯ ಸರ್ಕಾರದ ವಿರುದ್ಧ ಆರೋಪವನ್ನು ಮಾಡ್ತಿದ್ದಾರೆ. ಮೆಟ್ರೋ ಏರಿಕೆ ನೋಡಿ, ಅದು ಕುರಿತು ಚರ್ಚೆ ಮಾಡಬೇಕಾಗ್ತದೆ. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕೂತ್ಕೊಂಡು ಒಂದು ದಿವಸ ಚರ್ಚೆ ಮಾಡಿ ಮೆಟ್ರೋಗೆ ಒಂದು ಅಂಗಡಿ ಇದ್ದಾರೆ ಕೂತ್ಕೊಂಡು ಚರ್ಚೆ ಮಾಡಿ ಒಟ್ಟಾರೆ ಎರಡೂ ಸರ್ಕಾರಗಳು ಜನರ ಮೇಲೆ ಹೊರೆ ಆಗುವಂಥದ್ದು ಕೆಲಸ ಆಗ್ತಾಯಿಲ್ಲ. ಅದಕ್ಕೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಈಗಾಗಲೇ ಮುಖ್ಯಮಂತ್ರಿ ತಮ್ಮ ರಾಜ್ಯದ ಭಾಗವನ್ನು ಅವ್ರು ಹೇಳಿದ್ದಾರೆ. ಇದಾದ್ಮೇಲೂ ಕೂಡ ತೇಜಸ್ವಿ ಸೂರ್ಯ ಅವರು ರಾಜಕಾರಣ ಮಾಡಬೇಕಾಗಿದ್ದರೆ ಅವರು ಇವ್ರು ಏನು ನಮ್ಮ ಮುಖ್ಯಮಂತ್ರಿಗಳು ಮಾಡಿದ ಅದನ್ನು ಇವತ್ತು ಸತ್ಯೇಶ್ವರನೂ ಕೂಡ ಮಾಡಲಿ. ಅವ್ರು ಹೇಳ್ತಾ ಇರೋದು ಕೇಂದ್ರ ಪತ್ರ ಬರೆದಿಲ್ಲ ರಾಜ್ಯ ಸರ್ಕಾರ, ಕಡಿಮೆ ಮಾಡುತ್ತೆ ಕೇಂದ್ರ ಸರ್ಕಾರ. ಹೌದಾ ಮಾಡಿದ್ದೆ. ಈಗ ಅದಕ್ಕೆ ಪತ್ರ ಬರೆದ್ರಲ್ಲೇ ಇದಿರಲ್ಲ. ನೀವು ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟೆ, ಮುಖ್ಯಮಂತ್ರಿ ಹೇಳಿಕೆ ಕೊಟ್ಟ ಮೇಲೆ ಅಫಿಷಿಯಲ್ ತೇಜಸ್ವಿ ಸೂರ್ಯ ಹೇಳ್ತಾರೆ. ಸರ್, ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ, ನಾವು ರಾಜ್ಯ ಸರ್ಕಾರ ಉಳಿಸ್ಬೇಕು ಅದ್ರ ಮೇಲೆ ಮುಖ್ಯಮಂತ್ರಿ ಹೇಳಿಕೆಯನ್ನು ತಗೋಗ್ತಿದ್ದಾರೆ. ಸರ್, ಹೋಮ್ ಮಿನಿಸ್ಟ್ರಿ ನಿಮ್ಮವ್ರು ಹೇಳಬೇಕಾಗಿತ್ತು. ಹಾಗೆ ಕೇಂದ್ರ ರೈಲ್ವೆ ಸಚಿವರು ತಿಳಿಸಿ ಮೆಟ್ರೋ ಯಾರಿಗೆ ಬರ್ತಾರೆ? ಅಶ್ವಿನಿ ವೈಷ್ಣವ್ ಅವರು ಬರ್ತಾರೆ. ಕಡಿಮೆ ಮಾಡ್ತೀವಿ ನಾವು, ರಾಜ್ಯ ಸರ್ಕಾರ ಕಡಿಮೆ ಮಾಡ್ತೀವಿ ಅಂತಂದ್ರೆ ನಾವು ಕಡಿಮೆ ಮಾಡ್ತೀವಿ ಅಂತ ಹೇಳ್ಬೇಕು. ಅದನ್ನು ಬಿಟ್ಕೊಂಡು ಪತ್ರ ಬರೆದಿಲ್ಲ. ಸರ್, ಹೋಮ್ ಮಿನಿಸ್ಟ್ರು CM ಸಿದ್ದರಾಮಯ್ಯ ಅವರು ದೇವರಾಜ ಅರಸು ಅವರ ದಾಖಲೆಯನ್ನು ಮುರಿಲಿ ಅಂತ ನಾವು ಹಾರೈಸ್ತೀವಿ ಅನ್ನುವಂಥ ಮಾತಾಡಿದ್ದಾರೆ. ಹೋಮ್ ಮಿನಿಸ್ಟ್ರಿ ಈಗ ಇದೆಲ್ಲವೂ ಕೂಡ ನೋಡಿ, ದೇವರಾಜ ಅರಸು ಅವರು 10 ವರ್ಷ ಆಗಿದೆ, 7 ವರ್ಷ ಆಗಿದೆ ಮುಖ್ಯಮಂತ್ರಿಗಳು. ಈಗ 7 ವರ್ಷ ಬಂತು. ಮುಖ್ಯಮಂತ್ರಿಗಳು 7 ವರ್ಷಕ್ಕೆ 10 ವರ್ಷ ಆಗ್ತಾ ಉಳಿತಾರೆ ಪೂರೈಸ್ತಾರೆ. ಪೂರ್ಣಾವಧಿ ಯಾರೋ ಅವ್ರನ್ನ ಮಾಡಿದ್ರು. ಹೈಕಮಾಂಡ್ ಒಂದು ದಿವಸ ನಮ್ಮಲ್ಲಿ ಅಧಿಕೃತ ಹೈಕಮಾಂಡ್ ಏನು ಹೇಳ್ತಾರೆ ಅದು ಅಂತಿಮ. ಹೈಕಮಾಂಡ್ ಏನು ಹೇಳಿದೆ ನಿಮಗೆ ಪದೇ ಪದೇ. ಸರ್, CLP ಸಭೆ ನಾಯಕರನ್ನ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ನಾವು 2.5 ವರ್ಷಕ್ಕೆ ಅಂತ ನಾವು ಏನು ಆಯ್ಕೆ ಮಾಡಿಲ್ಲ, ನಾವು ಪೂರ್ಣವಾದಿಯಾಗಿ ನಾವು ಅವ್ರನ್ನ ಆಯ್ಕೆ ಮಾಡಿದ್ವಿ. ನಾನು ಗೊಂದಲ ಸೃಷ್ಟಿ ಮಾಡೋಕ್ಕಾಗಲ್ಲ. ನಮ್ಮಲ್ಲಿ ಪಕ್ಷ ಹೈಕಮಾಂಡ್ ಅಂತಿಮ. ಹೈಕಮಾಂಡ್ ಸಿದ್ದರಾಮಯ್ಯ ಅವ್ರನ್ನ ಮುಖ್ಯಮಂತ್ರಿ